ಹಲೋ ಗಾಯ್ಸ್, ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್, ಗುಡ್ ಈವ್ನಿಂಗ್. ಯಾರು ಯಾವ ಟೈಮಲ್ಲಿ ನೋಡ್ತೀರಾ ಅಂತ ಗೊತ್ತಿಲ್ಲ. ಒಟ್ನಲ್ಲಿ ನಾನಂತೂ ಬೆಳಿಗ್ಗೆ 7:30ಗೆ ಶಾಪ್ ಓಪನ್ ಮಾಡೋಕ್ಕಂತ ಹೋಗ್ತಾ ಇದ್ದೀನಿ. ಜೀಪ್ ಒಂದು ಬೇಗ ಬೇಗ ನಿಲ್ಲಿಸ್ಬಿಡ್ತೀನಿ ಇಲ್ಲಿ. ಹೊರಗಡೆ ನೋಡಿದ್ರೆ ಫುಲ್ಲು ಮಳೆ, ಚಳಿ. ಎದ್ದು ಬರೋಕ್ಕೆ ಬೇರೆ ಮನಸ್ಸಿಲ್ಲ ಅಂದರೂ ಹೇಗೋ ಮಾಡಿ ಎದ್ದು ಬಂದೆ. ಶಾಪೆಲ್ಲ ಬೇಗ ಓಪನ್ ಮಾಡಿದೆ. ಹೇಳೋಕ್ಕೂ ಮನಸ್ಸಿಲ್ಲ, ಏನು ಮಾಡೋದು, ಹೇಳ್ದೇ ಇದ್ರೂ ಮನಸ್ಸಿಲ್ಲ. ಇಲ್ಲದಿದ್ದರೆ ವಿಧಿ ಇಲ್ಲ, ಒಂದು ಶಾಪ್ ಓಪನ್ ಮಾಡಲೇಬೇಕು. ಬೇಗ ಬೇಗ ಓಪನ್ ಮಾಡಿದೆ. ಇವಾಗ ಹೋದೆ, ಕ್ಲೀನಿಂಗ್ ಮಾಡೋಕ್ಕೆ ಬೇರೆ ಇತ್ತು, ಐಟಮ್ ಎಲ್ಲ ಹೊರಗಡೆ ಹಾಕಬೇಕು. ಎಲ್ಲ ಬೇಗ 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 ಹೊರಗಡೆ ಹಾಕ್ತೆ. ಮಳೇಲಿ ಬೇರೆ ಬಂದು ಐಟಮ್ ಎಲ್ಲ ಹೊರಗಡೆ ಹಾಕಿ, ಚಳಿ ಬೇರೆ ಸಹಿಸೋಕ್ಕಾಗ್ತಾಯಿಲ್ಲ, ಸಹಿಸ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ. ಚಳಿ ಬೇರೆ ಆದರೆ ಏನು ಮಾಡೋದು, ಬರಲೇಬೇಕಲ್ಲ. ನಮಗೆ ಓಪನ್ ಮಾಡಿಲ್ಲ ಅಂದರೆ ಬೈತಾರೆ, ಜನರೇ ಬಂದು ನಮಗೆ ಬೈತಾರೆ, ಯಾಕಪ್ಪ ಲೇಟ್ ಓಪನ್ ಮಾಡ್ತೀಯ ಅಂತ. ದಿನಾಗಲೂ ಬೈಸ್ಕೊಳ್ಳೋದೇ ಐತೆ, ಯಾಕಂದರೆ ಮಳೇಲಿ ಎದ್ದೇಳೋಕ್ಕೂ ಮನಸ್ಸಿಲ್ಲ. ಆದರೂ ಇವ್ರು ಬಿಡಲ್ಲ, ಬಂದಿಲ್ಲ ಅಂದರೆ ಬೈತಾರೆ, ನಮಗೆ ಬೈತಾರೆ, ಯಾಕೋ ಲೇಟ್ ಓಪನ್ ಮಾಡ್ತೀಯ ಅಂತ. ಏನು ಮಾಡೋದು, ಆದರೂ ಏನಾದರೂ ಆಗಲಿ ಅಂತ 7:30ಗೆ ಎದ್ದು ಬಂದೆ. ಬೇಗ ಬೇಗ ಐಟಮ್ ಎಲ್ಲ ಹೊರಗಡೆ ಹಾಕ್ತೆ. ಇವರು ಸುಮಾರು ಐಟಮ್ ಇತ್ತು. ಹಾಸನಿಗೆ ಹೋಗಿ ಎಲ್ಲ ಹಬ್ಬ ಮಾರ್ಕೆಟಿಂದ ತಗೊಬಂದಿದ್ರು. ಮಳೆ ಬೇರೆ ಜೋರಾಗಿ ಹರಿತಾ ಐತಿ. ಎಲ್ಲ ಇದು ಮಾಡಿ ಒಳಗೆ ಬೇರೆ ಕ್ಲೀನ್ ಮಾಡೋಕ್ಕೈತಿ. ಈಗ ದಿನ ಇದನ್ನ ಹೊರಗಡೆ ಹಾಕ್ಬೇಕು, ಒಳಗೆ ತೆಗಿಬೇಕು, ಹೊರಗಡೆ ಹಾಕ್ಬೇಕು, ಒಳಗೆ ತೆಗಿರ್ಬೇಕು. ಬೇಗ ಕಸ ಎಲ್ಲ ಗುಡಿಸ್ತೆ. ಗುಡಿಸ್ತೆ, ಯಾಕಂದರೆ ಇದನ್ನ ಫುಲ್ಲು ವೀಡಿಯೋನೆಲ್ಲ ಫುಲ್ಲು ಸ್ಪೀಡ್ ಮಾಡಿದೆ. ಯಾಕಂದರೆ ಗುಡ್ಸೋದನ್ನೇ ನಿಮಗೆ ತೋರಿಸ್ತಾ ಇರೋಕ್ಕಾಗತ್ತಾ, ಅದಕ್ಕಾಗಿ. ನೀವು ನೋಡ್ತಾ ಇರ್ಬೋದು, ಇವನೇ ಯಾಕೆ ಹಿಂಗೆ ದುಡ್ಡು ಎಣಿಸ್ತಾವನೆ ಅಂತ. ನೀವೇನು ತಪ್ಪು ತಿಳ್ಕೊಬೇಡಿ. ದಿನ ಬೆಳಿಗ್ಗೆ ಒಂದು 100 ರೂಪಾಯಿನ ಈ ಥರ ಮಡಚಿಬಿಟ್ಟು ದಿನ ಇದು ಬೋಣಿಗೆ ಥರ ನಾನು ಈ ಥರ ಡಬ್ಬಿಗೆ ಹಾಕಿಡ್ತಾ ಇರ್ತೀನಿ. ಕೆಳಗೆ ಒಂದು ಡಬ್ಬಿ ಇರ್ತದೆ, ಒಂದು ಬೋಣಿಗೆ ಥರ ಹಾಕಿ. ಯಾಕಂದರೆ ಈ ಎಲ್ಲರೂ ಕೂಲಿ ಕೆಲ್ಸಕ್ಕೆ ಹೋಗೋರಲ್ಲಿ ಇರ್ತಾರಲ್ಲ, ದಿನ ಬಂದು ಬೆಳಿಗ್ಗೆನೇ ಸಾಲ ಕೇಳುವಾಗ ಕೊಡೋಕ್ಕಿರೋದೇನೋ ಆಗೋಲ್ಲ. ಯಾಕಂದರೆ ಅವ್ರು ಕೂಲಿ ಕೆಲಸ, ಅವ್ರ ಹತ್ರ ಸಂಬಳ ವಾರಕ್ಕೊಂದು ಸತಿ ಬರುತ್ತೆ, ವಾರಕ್ಕೆ ಬಂದು ಕ್ಲಿಯರ್ ಮಾಡಿಕೊಡ್ತಾರೆ. ಅದಕ್ಕಾಗಿ ನಾನೇನು ಮಾಡ್ತೀನಿ, ನಾನೇ ಬಂದು ಒಂದು 100 ರೂಪಾಯಿ ಹಾಕಿ ಬೋಣಿಗೆ ಥರ ಇದು ಮಾಡ್ತೀನಿ. ಸಾಲ ಕೇಳಿದ್ರೆ ಕೊಡ್ತೀನಿ, ಇಲ್ಲ ಅಂತ ಹೇಳಲ್ಲ. ಬೋಣಿಗೆ ಆಗಿಲ್ಲ ಹೋಗಿ ಅಂತ ಹೇಳೋಕ್ಕೂ ಆಗೋಲ್ಲ. ಹಾಗಾಗಿ ಎಲ್ಲ, ಯಾಕಂದರೆ ನಾವು ಅದೇ ಕೆಲಸ ಮಾಡಿ ಬಂದಿರ್ತೀವಲ್ಲ, ಅದಕ್ಕಾಗಿ ಆ ಥರ ಏನು ಹೇಳೋಕ್ಕೆ ಹೋಗಲ್ಲ. ನಾನೇ ಬಂದು 100 ರೂಪಾಯಿ ಹಾಕಿ ಇದು ಮಾಡ್ತೀನಿ. ಇಲ್ಲ ಬೇಗ ಗುಡಿಸ್ತಾ ಇಲ್ಲಿ ಚಳಿಲೇ ಬೇರೆ ಆಗ್ತಾ ಇಲ್ಲ. ಎಲ್ಲ ಪಟ ಪಟ ಅಂತ ಗುಡಿಸ್ತೀವಿ. ಅಂದರೆ ಇವರು ಹಿಂದಿಯವರೆಲ್ಲ ಬಂದರೆ ವಿಮಾನೆಲ್ಲ ತಿಂದು ಅದ್ರ ಕವರೆಲ್ಲ ಅಲ್ಲೇ ಹಾಕಿರ್ತಾರೆ. ಏನು ಮಾಡೋದು, ಏನು ಹೇಳೋಂಗಿಲ್ಲ. ಸುಮ್ಮನೆ ಆ ಕಡೆ ಈ ಕಡೆ ಎಲ್ಲ ಸ್ವಲ್ಪ ಹಂಗೆ ಕೋಳಿ ಅಕ್ಕಿ ತಿನ್ನೋ ಥರ ಸ್ವಲ್ಪ 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 ವಿಮಲ್ ಅಲ್ಲೆಲ್ಲೇ ಪ್ಯಾಕೆಟ್ ಅಲ್ಲೆಲ್ಲೇ ಬಿದ್ದಿರುತ್ತೆ, ಅದನ್ನೆಲ್ಲ ತೆಗೆದು ಸೈಡಿಗೆ ಹಾಕಿ ಆಮೇಲೆ ಎಲ್ಲ ಗುಡ್ಡೆ ಮಾಡಿ ತಗೊಂಡಾಗ ಹಾಕ್ತೆ. ಇವರು ಯಾರು ಬಂದು ಜೀರಾ ಕಟ್ ಹೊಡ್ದಂಗೆ ನಿಲ್ಲಿಸ್ತಾರೆ ಕಾರು, ಸಾಕ್ತೀವಿ. ಅದು ಬೇರೆ ಹಾಸನಿಂದ ಏನೇನೋ ಐಟಮ್ ತಗೊಬಂದವ್ರಪ್ಪ. ಬಾತ್ರೂಮ್ ಮುಜೆ ಬ್ರಷ್ಷು, ಸೋಪಿಡೋ ಬಾಕ್ಸು, ತಲೆ ಬಚ್ಚೋದು, ಟೀ ಸೋಸೋದು, ಫೆನೈಲು ಎಲ್ಲ ತಗೊಬಂದವ್ರಿ. ಅದನ್ನ ಬೇರೆ ಚೆನ್ನಾಗಿ ಕಟ್ಟಬೇಕು, ಯಾಕಂದರೆ ಇಲ್ಲಾಂದರೆ ಧೂಳಾಗುತ್ತಲ್ಲ, ಧೂಳಾದರೆ ಅದು ಬೇರೆ ಹಾಳಾಗುತ್ತೆ. ಅದು ನೋಡಿದ್ರೆ ಅಪ್ಪ ಬೇರೆ ಬೈತಾರೆ. ಇದನ್ನೆಲ್ಲ ಚೆನ್ನಾಗಿ ಒಂದು ಕವರಿಗೆ ಹಾಕಿ ಪ್ಯಾಕ್ ಮಾಡ್ದಂಗೆ ಕಟ್ಬಿಟ್ಟು ಫುಲ್ ಚೆನ್ನಾಗಿ ಪ್ಯಾಕ್ ಮಾಡಿ ಕಟ್ಟಬೇಕು. ಧೂಳೋದ್ರೆ ಹಾಳಾಗುತ್ತೆ, ಹಳೇದಾದರೆ ಯಾರು ತಗೊಳ್ಳಲ್ಲ. ಎಲ್ಲ ಚೆನ್ನಾಗಿ ಒಂದು ಸೈಡಿಂದ ಕಟ್ಟಿಡ್ತೀನಿ. ಎಲ್ಲ ಅದೇ ಥರ ಕಟ್ಬಿಟ್ಟು ಇಡಬೇಕು. ನಾಲಿಗೆ ಎಲ್ಲ ಈಗ ನಮ್ಮದೊಂದು ಚಿಕ್ಕ ಅಂಗಡಿ ಅಲ್ವಾ, ಎಲ್ಲ ಅದನ್ನ ಕಟ್ಟಿಬಿಟ್ಟು ಒಂದು ಈ ಥರ ನೇತಾಕಬೇಕು ಹೊರಗಡೆ. ಆಗಲೇ ಎಲ್ಲರೂ ತೊಗೊಂಡೋಗೋದು, ಒಳಗಿಟ್ಟರೆ ಯಾರಿಗೆ ಗೊತ್ತಾಗುತ್ತೆ. ಹೀಗಾಗಿ ಒಂದು ಸೈಡಿಂದ ಕಟ್ಟಿಟ್ಟು ಅದನ್ನ ಹೊರಗಡೆ ನೇತಾಕ್ಬಿಡ್ತೀನಿ. ನೋಡಿ ಹಿಂಗೆ ಮಾಲೆ ಕಟ್ದಂಗೆ ಕಟ್ತಾಯಿದ್ದೀನಿ, ಒಳ್ಳೆ ಹೂ ಕಟ್ದಂಗೆ ಲೈನಿಗೆ. ಈಗ ಅದನ್ನೇ ತೊಗೊಂಡೋಗಿ, ಒಳ್ಳೆ ಗಾಳಿ ಬರ್ತಾಯಿದೆ, ಚಳಿ ಬೇರೆ. ಅದನ್ನೆಲ್ಲ ಈಗ ಕಟ್ಟಿದ್ನೆಲ್ಲ ತೊಗೊಂಡೋಗಿ ನೇತಾಕ್ತೀನಿ. ನೇತಾಕಲ್ಲ ಫುಲ್ಲು
ಟೊಮಟೊ ಎಲ್ಲ ಅದರಲ್ಲಿ ಕೊತ್ತಂಬರಿ ಸೊಪ್ಪು ಇಟ್ಟು ಅದರೊಳಗೆಲ್ಲ ಟ್ರೇಯಲ್ಲೆಲ್ಲ ಫುಲ್ಲು ಮಣ್ಣಾಗಿತ್ತು. ಎಲ್ಲ ಚೆನ್ನಾಗಿ ಕ್ಲೀನ್ ಮಾಡಿ ಒಂದೊಂದೇ ಟೊಮಟೊನ ಈಗ ಕ್ಲೀನ್ ಮಾಡೋ ಈಗ ಅಂದರೆ ಅದರಲ್ಲಿ ಮಣ್ಣಿದ್ರೆ ಅಪ್ಪ ಬೈತಾರೆ. ಇದರಲ್ಲಿ ಯಾಕಂದರೆ ಸ್ವಲ್ಪ ಒರೆಸಿಟ್ರೆ ಕ್ಲಿಯರಾಗಿ ಚೆನ್ನಾಗಿ ಕಾಣುತ್ತಲ್ಲ, ಹೀಗಾಗಿ ಒಂದೊಂದೇ ಟೊಮಟೊನ ಕ್ಲೀನ್ ಮಾಡಿ ಇಡ್ತಾಯಿದ್ದೀನಿ. ಯಾಕಂದರೆ ಅದರಲ್ಲಿ ಮಣ್ಣು ಕಂಡ್ರು ನಮ್ಮಪ್ಪ ಬೈತಾರೆ. ನಮ್ಮಪ್ಪ ಫುಲ್ಲು ಸ್ಟ್ರಿಕ್ಟು. ಒಂಚೂರು ಆ ಕಡೆ ಈ ಕಡೆ ಆಗಿದ್ರು ಬಂದು ಬೈತಾರೆ. ಅದಕ್ಕಾಗಿ ಎಲ್ಲ ಚೆನ್ನಾಗಿ ಕ್ಲೀನಾಗಿ ಇಟ್ಕೊತಾ ಇರ್ತೀನಿ. ಇಲ್ಲದ್ರಲ್ಲಿ ಫುಲ್ ಮಣ್ಣಿತ್ತು. ಅದು ಕೊತ್ತಂಬರಿ ಸೊಪ್ಪು ಅದ್ರ ಮೇಲೇ ಇಡೋದು, ಅದಕ್ಕಾಗಿ ಅದು ಫುಲ್ ಮಣ್ಣಿತ್ತು. ಒಳ್ಳೆ ಮಳೆ ಇತ್ತು, ಒಳ್ಳೆ ಟೀ ಕುಡಿಯೋಕ್ಕಾಗ್ತಾ ಇದೆ ಮನಸ್ಸು. ಪಕ್ಕದಲ್ಲೇ ಒಂದು ಕ್ಯಾಂಟೀನು ಇದೆ. ಸೀದಾ ಅಲ್ಲಿಗೆ ಹೋಗ್ಬಿಟ್ಟು ಅಣ್ಣ ಅಣ್ಣ ಅಂತ ಕರೆದೆ, ಕೇಳಿಸ್ತಾ ಇಲ್ಲ ಅಣ್ಣಂಗೆ. ಅದಕ್ಕೆ ಜೋರಾಗಿ ಒಂದು ಸತಿ ಕೂಗಿದೆ, ಅಣ್ಣ ಅಂತ ಕರೆದೆ. ಎಲ್ಲ ನೋಡಿದ್ರು. ಅಣ್ಣ ಒಂದು ಟೀ ಹಾಕೋಣ ಅಂತ ಹೇಳಿದೆ, ಟೀ ಕೊಟ್ಟರು. ಹಾಗೆ ಕುಡಿದೆ. ಅಷ್ಟೊತ್ತಿಗೆ ಒಬ್ಬರು ಅಜ್ಜ ಬಂದು ನನ್ನ ಗಡ್ಡಕ್ಕೇನೆ ಒಂದು ರಬ್ಬರ್ ಹಾಕ್ಬಿಟ್ಟವ್ರೆ. ಏನು ಮಾಡೋದು ಹೇಳಿ, ನಗಾಡ್ತವ್ರು ಹಾಕ್ಬಿಟ್ಟು. ಆದರೆ ಅದೆಲ್ಲ ಮುಗಿಸ್ಕೊಂಡು ಟೀ ಎಲ್ಲ ಕುಡಿದೆ. ಲಾಸ್ಟಿಗೆ ಸ್ವಲ್ಪ, ಯಾಕಂದರೆ ಬೇಳೆ, ಉದ್ದಿನ ಬೇಳೆ ಅದು ಇದೆಲ್ಲ ಇರುತ್ತಲ್ಲ, ಬೇಳೆ ಕಾಳುಗಳೆಲ್ಲ, ಅದನ್ನೆಲ್ಲ ಅರ್ಧ ಕೆ ಜಿದು 1/4 ಕೆ ಜಿದೆಲ್ಲ ಸ್ವಲ್ಪ ಕಟ್ ಮಾಡಿ ಹಂಗೆ ಜೋಡಿಸಿಟ್ಬಿಡ್ತೀನಿ. ಹಂಗೆ ಇವತ್ತಿಗೆ ನಂದು ಯೂಟ್ಯೂಬ್ ಚಾನಲ್ದು 2ನೇ ವೀಡಿಯೋ, ಅಲ್ಲ 2ನೇದಲ್ಲ 3ನೇ ವೀಡಿಯೋ. ಹಂಗೆ ದಿನ ಈ ಥರ ನನ್ನ ಕೈಲಾದಷ್ಟು ವೀಡಿಯೋ ಮಾಡಿ ಹಾಕ್ತೀನಿ. ಯಾಕಂದರೆ ನನಗೆ ಎಡಿಟ್ ಮಾಡೋಕ್ಕೂ ಗೊತ್ತಿಲ್ಲ, ಕರೆಕ್ಟ್ ವೀಡಿಯೋ ಮಾಡೋಕ್ಕೂ ಗೊತ್ತಿಲ್ಲ. ಹೆಂಗಂಗೂ ನನ್ನ ಕೈಲಾದಷ್ಟು ಮಾಡಿ ಹಾಕ್ತೀನಿ. ಎಲ್ಲರೂ ಆದಷ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಎಲ್ಲ ಸಪೋರ್ಟ್ ಮಾಡಿ. ಈ ಥರ ಒಳ್ಳೊಳ್ಳೆ ವೀಡಿಯೋ